ನಿಮ್ಮೆಲ್ಲರಿಗೂ ಶಲೋಮ್. ಬನ್ನಿ ಈ ದಿನ ಮತ್ತೊಂದು ಸಂದೇಶ ಕೇಳೋಣ. ಸತ್ಯವೇದದಲ್ಲಿ ಈ ದಿನದ ವಾಕ್ಯ ಭಾಗ 1 ಸಮುವೇಲ 31ನೇ ಅಧ್ಯಾಯ, ಮೊದಲ 2 ವಚನಗಳು. ಆಗ ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು, ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿದರು. ಗಿಲ್ಬೋವ ಬೆಟ್ಟದವರೆಗೂ ಫಿಲಿಷ್ಟಿಯರು ಅವರನ್ನು ಹತಮಾಡಿದರು. ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನ, ಅಬಿನದಾಬ, ಮಿಲ್ಕಿಷುವ ಎಂಬ ಸೌಲನ ಮಕ್ಕಳನ್ನು ಕೊಂದು ಹಾಕಿದರು. 4ನೇ ವಚನದ ಕೊನೆಯ ಸಾಲು. ಸೌಲನು ತನ್ನ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಆಯುಧ ವಾಹಕನು, ಎಲ್ಲ ಆಳುಗಳು ಅದೇ ದಿವಸದಲ್ಲಿ ಸತ್ತು ಹೋದರು, ಮರಣ ಹೊಂದಿದರು. ಸೌಲನು ಮನುಷ್ಯರು ಕೋರಿಕೊಂಡ ರಾಜನಾಗಿದ್ದನು. 1 ಸಮುವೇಲ ಪುಸ್ತಕ ಪೂರ್ತಿಯಾಗಿ ಮನುಷ್ಯರು ಕೋರಿಕೊಂಡಿರುವ ರಾಜನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವನು ಕತ್ತೆಗಳನ್ನು ಮೈಸುತ್ತಿದ್ದ, ಗುರಿ ಗಮ್ಮೆಯಿಲ್ಲದೆ ಜೀವಿಸುತ್ತಿದ್ದ. ಅಂತಹ ವ್ಯಕ್ತಿಯನ್ನು ದೇವರು ಪ್ರೀತಿಸುತ್ತಾರೆ. ಕೇಳಿ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿಸಬೇಕಾದ್ರೆ ಅದಕ್ಕೆ ಅರ್ಹತೆ ಏನು ಬೇಕಾಗಿಲ್ಲ. ನೀವ್ಯಾರೇ ಆಗಿದ್ರೂ ಸಹ, ಎಂಥವರಾಗಿದ್ರೂ ಸಹ, ಎಷ್ಟೇ ಪಾಪಿಷ್ಟನಾಗಿದ್ರೂ ಸಹ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ನಾವು ಬಹಳ ಚೆನ್ನಾಗಿರಬೇಕೆಂದು ಆಶಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತ ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಬರಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ. ಕತ್ತೆ ಮೇಯಿಸುವವನ ಕುರಿತು ದೊಡ್ಡ ಆಲೋಚನೆ ದೇವರೇ ಹೊಂದಿಕೊಂಡಿರುತ್ತಾರಲ್ಲವೇ? ಈ ದಿನ ಕೇಳ್ತಿದ್ದೇನೆ, ಏನನ್ನು ಮೇಯಿಸುತ್ತಾ ಇದ್ದೀರಿ? ಅಂದರೆ ಏನ್ ಮಾಡ್ತಾ ಇದ್ದೀರಿ ನೀವು? ಬದುಕುವುದಕ್ಕಾಗಿ, ಜೀವನೋಪಾಯಕ್ಕಾಗಿ ಏನ್ ಮಾಡ್ತಾ ಇದ್ದೀರಿ ನೀವು? ನಮ್ಮಲ್ಲಿ ಕೆಲವರು ಕೂಲಿ ಕೆಲಸ ಮಾಡುತ್ತಾ ಇರಬಹುದು, ಮತ್ತೆ ಕೆಲವರು ಮೇಸ್ತ್ರಿಯಾಗಿರ್ತಾ ಇರಬಹುದು, ಮತ್ತೆ ಕೆಲವರು ಮನೆ ಕೆಲಸದವರಾಗಿರಬಹುದು, ಆಫೀಸ್ನಲ್ಲಿ ಕೆಲಸ ಮಾಡ್ತಿರಬಹುದು, ಇಲ್ಲವೇ ಆಟೋ ಓಡಿಸ್ತಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ತಿರಬಹುದು, ಇಲ್ಲವೇ ಕೆಲವೊಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರಬಹುದು, ಸಂಬಳ ಅಲ್ಪ ಸ್ವಲ್ಪ ಆಗಿರಬಹುದು, ದೀನಹೀನ ಸ್ಥಿತಿ ಇದ್ದಿರಬಹುದು. ನಿಮ್ಮ ಕುರಿತಾಗಿ ನಿಮಗೆ ದೊಡ್ಡ ಆಲೋಚನೆ ಇಲ್ಲದಿದ್ದರೂ ನನ್ನ ದೇವರಿಗೆ ಮಾತ್ರ ನಿಮ್ಮ ಕುರಿತು ದೊಡ್ಡ ಆಲೋಚನೆಗಳಿವೆ. ನೀವನ್ಬಹುದು, ಬಡವನ ಕುರಿತು ದೇವರು ದೊಡ್ಡ ಆಲೋಚನೆ ಹಾಕಿಕೊಳ್ಳೋದೇನು ಬ್ರದರ್? ಗುರಿ ಗಮ್ಮೆಯಿಲ್ಲದೆ ತಿರುಗಾಡುವ ನನ್ನ ಬಗ್ಗೆ ದೇವರು ದೊಡ್ಡ ಆಲೋಚನೆ ಹಾಕಿಕೊಳ್ಳುವುದೇನು? ನಾನು ಓದಿರೋದೆಷ್ಟು? ನನ್ನ ಸಂಪಾದನೆ ಎಷ್ಟು? ನನ್ನ ಉದ್ಯೋಗ ಎಷ್ಟರದು? ನನ್ನ ಕುಲ ಎಷ್ಟರದು? ನನಗಿರುವ ಪರಿಸ್ಥಿತಿ ಎಷ್ಟರದು? ಇವೆಲ್ಲವುಗಳ ನಡುವೆ ದೇವರು ನನ್ನ ವಿಷಯದಲ್ಲಿ ದೊಡ್ಡ ಆಲೋಚನೆ ಹಾಕಿಕೊಂಡಿದ್ದಾರೋ? ಈ ಪ್ರಶ್ನೆಗೆ ಬೈಬಲ್ ಉತ್ತರ ಕೊಡೋದೇನೆಂದರೆ ಯಶ್. ನೀವ್ಯಾರಾಗಿದ್ರೂ ಸಹ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಕುರಿತು ಉನ್ನತವಾದ ಆಲೋಚನೆಯುಳ್ಳವರಾಗಿದ್ದಾರೆ. ಹೇಗೆ ಹೇಳಬಲ್ಲೆನು? ಸೌಲ ಕತ್ತೆ ಮೇಯಿಸುತ್ತಿದ್ದ. ಆ ಕತ್ತೆಗಳು ಕಳೆದು ಹೋದ್ರೆ ಹುಡುಕಾಡುತ್ತಾ ತಿರುಗಾಡುತ್ತಿದ್ದ. ಅಂಥವನ ವಿಷಯದಲ್ಲಿ ದೇವರಿಗಿರುವ ಆಲೋಚನೆ ಏನು ಗೊತ್ತಾ? ಅವನಿಗೆ ಈ ದೇಶವನ್ನೇ ಪರಿಪಾಲಿಸುವ ರಾಜನಾಗಿ ಮಾಡಬೇಕು. ಕತ್ತೆ ಮೇಯಿಸುವವನಿಗಿಂತಲೂ ನಾವು ಬೆಟರ್ ಅಲ್ಲವೋ? ನಿಮ್ಮಲ್ಲಿ ಯಾರಾದರೂ ಕತ್ತೆ ಮೇಯಿಸುವವರಿದ್ದೀರೋ? ಯಾರಾದರೂ ಇದ್ದೀರೋ? ಎಲ್ಲಾದರೂ ಇದ್ದೀರೋ? ಹೋಗ್ಲಿ, ಕುರಿ ಮೇಯಿಸುವವರು ಯಾರಾದರೂ ಇದ್ದೀರಾ? ಈ ಕಾಲದಲ್ಲಿ ಕುರಿ ಮೇಯಿಸುವವರು ಯಾರಾದರೂ ಇದ್ದೀರಾ? ಅವರು ಕೂಡ ಇಲ್ಲ. ಸೊ ಕತ್ತೆಗಳನ್ನು ಮೇಯಿಸುವಂಥವರಿಲ್ಲ, ಕುರಿಗಳನ್ನು ಮೇಯಿಸುವಂಥವರಿಲ್ಲ, ಎಮ್ಮೆ ಮೇಯಿಸುವಂಥವರಿದ್ದೀರಾ? ನೋಡಿ, ಕತ್ತೆ ಮೇಯಿಸುವವನನ್ನೇನೋ ದೇವರು ರಾಜನಾಗಿ ಮಾಡಿದ್ರು, ಕುರಿಗಳನ್ನು ಮೇಯಿಸುವಂಥವನನ್ನೇನೋ ದೇವರು ದೊಡ್ಡ ರಾಜನನ್ನಾಗಿ ಮಾಡಿದ್ರು. ಹಾಗಾದರೆ ಈ ದಿನ ನಿಮ್ಮನ್ನು ನನ್ನನ್ನು ಉನ್ನತ ಸ್ಥಾನಕ್ಕೆ ತರೋದು ದೇವರಿಗೆ ಸ್ವಲ್ಪವೂ ಕೂಡ ಕಷ್ಟ ಅಲ್ಲವೇ? ಅಲ್ಲ. ರಾಜನು ಬೇಕು ಎಂದು ಮನುಷ್ಯರು ಆಶಿಸಿದಾಗ ದೇವರು ಸೌಲನನ್ನು ರಾಜನಾಗಿ ಮಾಡಿದ್ರು. ತನ್ನ ಮನಸಾರೆ ಮಾಡುತ್ತಾರೆ, ನೂತನ ಸ್ಥಾನ ದಯಪಾಲಿಸುತ್ತಾರೆ. ಯಾವಾಗ ಸೌಲನು ರಾಜನಾಗಿ ಅಭಿಷೇಕಿಸಲ್ಪಟ್ಟು ರಾಜ್ಯವನ್ನು ಪರಿಪಾಲಿಸಲು ಪ್ರಾರಂಭಿಸುತ್ತಾನೋ, ಗರ್ವ ಅವನ ನರನಾಡಿಗಳೊಳಗೆ ತೂರಿಕೊಂಡಿತು. ದೇವರಿಂದ ಆರಿಸಲ್ಪಟ್ಟಂತಹ ಈ ಸೌಲನು, ರಾಜನಾಗಿ ಆರಿಸಲ್ಪಟ್ಟ ಸೌಲನು ದೇವರ ಮಾತು ಕೇಳಬೇಕಿತ್ತು. ಮತ್ತೆ ಹೇಳ್ತೇನೆ ಕೇಳಿ. ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಕೊಂಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. ಅದು ರೈಟ್ ಅಂದ್ರೆ ರೈಟಿಗೆ ಹೋಗ್ಬೇಕು, ಲೆಫ್ಟ್ ಅಂದ್ರೆ ಲೆಫ್ಟಿಗೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು. ಆ ಕಾರ್ ನಿಮ್ಮ ಮಾತು ಕೇಳದಿದ್ರೆ ಏನ್ ಮಾಡ್ತೀರಿ ಹೇಳಿ? ನೆಲಕ್ಕೆ ಎತ್ತಿ ಬಡಿಯುತ್ತೀರಿ, ಹೌದಲ್ಲವೋ? ಈಗ ದೇವರಿಂದ ಆರಿಸಲ್ಪಟ್ಟಂತಹ ಸೌಲನು ದೇವರ ಮಾತು ಕೇಳಬೇಕಲ್ಲವೇ? ಕೇಳಲಿಲ್ಲ. ದೇವರೇನ್ ಮಾಡಬೇಕಿತ್ತು? ನೆಲಕ್ಕೆತ್ತಿ ಬಡಿಯಬೇಕಿತ್ತು, ಆದರೆ ಬಡಿಯಲಿಲ್ಲ. ಸಮುವೇಲನನ್ನು ಕಳುಹಿಸಿ, ಸೌಲನೇ, ನನ್ನ ಮಾತು ಕೇಳಯ್ಯ. ಅಮಾಲೇಕ್ಯರು ಅಪಾಯದ ಜನರಯ್ಯ. ಅಮಾಲೇಕ್ಯರು ಅಪಾಯ, ಅವರನ್ನು ಸಾಯಿಸಿಬಿಡು. ಅವರು ಬದುಕಿರುವವರೆಗೂ ನಿನಗೂ ನಿನ್ನ ರಾಜ್ಯಕ್ಕೂ ಕ್ಷೇಮ ಇರಲ್ಲ, ಸಮಾಧಾನ ಇರಲ್ಲ, ಸಂತೋಷವಿರಲ್ಲ. ಅವರನ್ನು ಸಾಯಿಸು.
ಎಂದು ಸಮುವೇಲನ ಮೂಲಕ ದೇವರು ಸೌಲನಿಗೆ ಈ ವರ್ತಮಾನ ಕಳಿಸಿದರೆ ಅವರನ್ನು ಸಾಯಿಸಲ್ಲ. ಅವರಲ್ಲಿ ಕೆಲವರನ್ನು ಸಾಯಿಸ್ತಾನೆ, ಕೆಲವರನ್ನು ಉಳಿಸುತ್ತಾನೆ. ಆಜ್ಞೆ ಮೀರುವಂಥದ್ದೇ ಪಾಪ. ದಯವಿಟ್ಟು ಗಮನಿಸಿರಿ, ನಮ್ಮ ಜೀವಿತದಲ್ಲಿ 2 ವಿಧವಾದ ಪಾಪಗಳಿರುತ್ತವೆ. ಒಂದೇನೋ ಅಂದುಕೊಳ್ಳಲಾರದೆ ಮಾಡುವಂತಹ ಪಾಪ, ಎರಡನೆಯದೇನೋ ತಿಳಿದು ಮಾಡುವಂತಹ ಪಾಪ, ಡೆಲಿಬರೇಟ್ ಆಗಿ ಮಾಡುವ ಪಾಪ. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನೀವು ಪಾಪ ಮಾಡಿದ್ದಿರುತ್ತೀರಿ. ನನ್ನ ಪ್ರಶ್ನೆ, ಅಂದುಕೊಳ್ಳಲಾರದೆ ಪಾಪದಲ್ಲಿ ಬೀಳ್ತಾ ಇದ್ದೀರೋ? ಅಂದುಕೊಳ್ಳಲಾರದಂತೆ ಪಾಪ ಮಾಡ್ತಾ ಇದ್ದೀರೋ? ಇಲ್ಲವೇ ತಿಳಿದು ಪಾಪ ಮಾಡ್ತಾ ಇದ್ದೀರಾ? ದಯವಿಟ್ಟು ಗಮನಿಸಿರಿ, ಅಂದುಕೊಳ್ಳಲಾರದಂತೆ ಪಾಪ ಮಾಡೋದು ಬೇರೆ, ತಿಳಿದು ಪಾಪ ಮಾಡುವುದು ಬೇರೆ. ಸೌಲನು ತಿಳಿದು ಪಾಪ ಮಾಡುವವನಾಗಿದ್ದ. ಅದು ಅಪಾಯ. ಅವನ ದೇಶ ಅಪಾಯದಲ್ಲಿದ್ದಾಗ, ಅವನ ಪ್ರಜೆಗಳು ಅಪಾಯದಲ್ಲಿದ್ದಾಗ, ಅವನ ಪರಿಪಾಲನೆ ಅಪಾಯದಲ್ಲಿದ್ದಾಗ, ಸೌಲನು ಗೊಲಿಯಾತನನ್ನು ಎದುರಿಸಲಿಕ್ಕಾಗದಿರುವಾಗ ಒಬ್ಬ ಯವನಸ್ಥನಾಗಿರುವ ದಾವೀದನು ಮುಂದಕ್ಕೆ ಬಂದು ದೇಶವನ್ನೇ ಕಾಪಾಡುವ ಪ್ರಯತ್ನ ಮಾಡಿದ. ಸವಾಲು ಎಸೆಯುವ ಗೊಲಿಯಾತನಿಗೆ ಒಂದೇ ಏಟಿನಿಂದ ಸಾಯಿಸಿದ. ಆ ದಿನವೇ ಸೌಲನ ಪರಿಪಾಲನೆ ಪೂರ್ತಿಯಾಗಿ ಸಮಾಪ್ತಿಯಾಗಬೇಕಿತ್ತು. ಆ ದಿನವೇ ಸೌಲನು ಸೋತು ಹೋಗಬೇಕಿತ್ತು. ಫಿಲಿಸ್ಟಿಯರ ಕೈಯಲ್ಲಿ ಬಂದಿಯಾಳಾಗಿ ಒಪ್ಪಿಸಲ್ಪಟ್ಟು ಕೊಂಡೊಯ್ಯಲ್ಪಡಬೇಕಿತ್ತು. ಆದರೆ ದಾವೀದನು ಬರುವುದರಿಂದ ದೇಶ ಕಾಪಾಡಲ್ಪಟ್ಟಿತು, ಪ್ರಜೆಗಳು ಕಾಪಾಡಲ್ಪಟ್ಟರು, ಪ್ರಜೆಗಳನ್ನು ಪರಿಪಾಲಿಸುವ ರಾಜನು ಕಾಪಾಡಲ್ಪಟ್ಟ, ಅವನ ಪರಿಪಾಲನೆ ಕಾಪಾಡಲ್ಪಟ್ಟಿತು. ಸಂತೋಷಿಸಬೇಕಿತ್ತು, ಕೃತಜ್ಞತೆಯಿಂದ ದಾವೀದನ ವಿಷಯದಲ್ಲಿ ವ್ಯವಹರಿಸಬೇಕಿತ್ತು. ಆದರೆ ಯಾವಾಗ ದಾವೀದನಿಗೆ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದರೋ ಅದನ್ನು ನೋಡಿ ಪ್ರತಿಕಾರ ಬೆಳೆಸ್ಕೊಂಡ. ತನಗಿಂತಲೂ ಒಳ್ಳೆ ಹೆಸರು ದಾವೀದನಿಗೆ ಸಿಕ್ಕಿ ಅವನು ಹೆಚ್ಚಿಸಲ್ಪಡ್ತಿರುವಾಗ, ತನ್ನ ಪಕ್ಕದಲ್ಲಿದ್ದ ದಾವೀದನು ಎಲ್ಲರಿಂದ ಘನತೆ ಹೊಂದುತ್ತಿರುವಾಗ ಸೌಲನು ತಾಳಲಿಕ್ಕಾಗಲಿಲ್ಲ. ಅಸೂಯೆಯಿಂದ ಉರಿಗೊಳ್ಳುತ್ತಾನೆ. ಕ್ರೈಸ್ತಿಯ ಸಮಾಜವೇ, ಅಸೂಯೆ ಎನ್ನುವುದು ಬಹಳ ಅಪಾಯ. ಹತ್ತಿರಕ್ಕೆ ಬರಗೊಡಿಸಬೇಡಿ. ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮಗಿಂತಲೂ ಕಷ್ಟಪಟ್ಟು ಕೆಲಸ ಮಾಡುವವನಿಗೆ ಪ್ರಮೋಷನ್ ಬರ್ಬೋದು, ಹೊಟ್ಟೆ ಕಿಚ್ಚಪಡಬೇಡಿ. ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಇಲ್ಲವೇ ತಂಗಿ ಆಗಿರ್ಬೋದು. ಅವರು ಪಟ್ಟ ಪರಿಶ್ರಮಕ್ಕೆ ತಕ್ಕಂತೆ ಒಳ್ಳೆ ಮಾರ್ಕ್ಸ್ ಪಡೆದುಕೊಂಡು ಮುಂದಕ್ಕೆ ಸಾಗುವಾಗ ಹೊಟ್ಟೆ ಕಿಚ್ಚಪಡಬೇಡಿ. ಅವರನ್ನು ಆಶೀರ್ವದಿಸಿರಿ, ಸಂತೋಷ ಪಡೆಯಿರಿ, ಅಭಿನಂದಿಸಿರಿ. ನಿಮ್ಮ ರೂಮ್ಮೇಟ್ ಆಗಿರ್ಬೋದು, ನಿಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು, ನಿಮ್ಮ ಕಲೀಗ್ ಆಗಿರ್ಬೋದು, ನಿಮ್ಮ ಜೊತೆ ಇರುವವರಾಗಿರ್ಬೋದು, ಯಾರಾದರೂ ಆಶೀರ್ವದಿಸಲ್ಪಟ್ಟು ಒಂದು ಒಳ್ಳೆ ಕಾರು, ಮನೆ ಕೊಂಡುಕೊಂಡಿರೋದಾದ್ರೆ, ಒಂದು ಒಳ್ಳೆ ಬೈಕ್ ಕೊಂಡುಕೊಳ್ಳುವುದಾದ್ರೆ ಹೊಟ್ಟೆ ಕಿಚ್ಚಪಡಬೇಡಿ. ಓಹೋ, ಬೈಕ್ ಕೊಂಡುಕೊಂಡ, ಆಕ್ಸಿಡೆಂಟ್ ಆಗಲಾರದೆ ಇರುತ್ತದೋ? ಕಾರ್ ಕೊಂಡುಕೊಂಡು ಎಲ್ಲರಿಗೂ ತೋರಿಸ್ತಿದ್ದಾನೆ, ನೋಡೋಣ ಎಷ್ಟು ಕಾಲ ಆಕ್ಸಿಡೆಂಟ್ ಆಗಲಾರದೆ ಇರುತ್ತೆ. ಅಯ್ಯೋ, ದೊಡ್ಡ ಮನೆ ಕೊಂಡುಕೊಂಡಿದ್ದಾರೆ. ಆ ಮನೆಯಲ್ಲಿರುವವರಿಗೆ ಶಾಂತಿ ಇರುತ್ತೋ, ಸಮಾಧಾನ ಇರುತ್ತೋ, ಪ್ರಶಾಂತತೆ ಇರುತ್ತೋ, ಐಕ್ಯತೆ ಇರುತ್ತೋ, ಅನುರಾಗ ಇರುತ್ತೋ? ಈ ಕುಟುಂಬ ಯಾವಾಗ ನೋಡಿದ್ರೂ ಕೂಡ ಹೊಡ್ಕೊಂಡು ಸಾಯ್ತೆ. ಆಗ ಏನ್ ಮಾಡ್ತಾರೆ ಆ ಮನೆ ಎಂದು ಹೊಟ್ಟೆ ಕಿಚ್ಚಪಡಬೇಡಿ. ಅಷ್ಟಕ್ಕೂ ನಿಮ್ಮ ಜೀವಿತದಲ್ಲಿ ಅಸೂಯೆ ಬರಗೊಡಿಸಬೇಡಿ. ಅಸೂಯೆ ಏನ್ ಮಾಡುತ್ತೆ ಗೊತ್ತಾ? ಅಸೂಯೆ ಪಡುವ ನಿಮ್ಮನ್ನೇ ಸಾಯಿಸುತ್ತೆ. ಸೌಲನು ಏನ್ ಮಾಡ್ತಾನೆ ಗೊತ್ತಾ? ದಾವೀದನನ್ನು ಕೊಲ್ಲುವ ಪ್ರಯತ್ನ ಮಾಡುತ್ತಾನೆ. ಪ್ರಶಾಂತತೆ ಇಲ್ಲದಂತೆ ಮಾಡುತ್ತಾನೆ ದಾವೀದನಿಗೆ. ಎಲ್ಲಾ ಕೆಲಸ ಬಿಟ್ಟು ದಾವೀದನನ್ನು ಕೊಲ್ಲುವುದೇ ಕೆಲಸವಾಗಿಟ್ಕೊಳ್ತಾನೆ. ಈ ಅಸೂಯೆ ಕೊನೆಗೆ ಏನ್ ಮಾಡಿತು ಗೊತ್ತಾ? ಸೌಲನನ್ನೇ ಕೊಂದಾಕಿತು. 30ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾವೀದನು ಕೂಡ ತಪ್ಪು ಹೆಜ್ಜೆ ಹಾಕ್ತಾನೆ. ಈ ಸೌಲನು ಬೆನ್ನಟ್ಟುತ್ತಾ ಬರ್ತಿರುವಾಗ ತಾಳದೆ ಭಯದಿಂದ ಮಾಡಿದೇನೆಂದರೆ ಕೊನೆಗೆ ಫಿಲಿಸ್ಟಿಯರ ಬಳಿಗೆ ಹೋಗುತ್ತಾನೆ. ಫಿಲಿಸ್ಟಿಯರ ರಾಜನ ಬಳಿಗೆ ಹೋಗ್ತಾನೆ. ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತು, ದೇವರ ಉದ್ದೇಶಕ್ಕೆ ವಿರುದ್ಧವಾಗಿತ್ತು. ಯಾವತ್ತೇ ಆಗಲಿ ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ವ್ಯವಹರಿಸುವುದಾದರೆ ಅದಕ್ಕೆ ತಕ್ಕಂತಹ ಬೆಲೆ ಕಟ್ಟಲೇಬೇಕಾಗುತ್ತೆ. ದಾವೀದನು ಬೆಲೆ ಕಟ್ಟಿದ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಬಾರದಂತಹ ಸ್ಥಳಕ್ಕೆ ಹೋದಾಗ, ಆಶ್ರಯಿಸಬಾರದವರನ್ನು ಆಶ್ರಯಿಸಿದಾಗ, ಕೈಜೋಡಿಸಬಾರದವರೊಂದಿಗೆ ಕೈಜೋಡಿಸಿದಾಗ ಏನಾಯ್ತು ಗೊತ್ತಾ ಪ್ರಿಯರೇ? ಅವನು ಸಮಸ್ತವನ್ನು ಕಳೆದುಕೊಂಡ. ತನ್ನ ಮನೆಯನ್ನು ಕಳೆದುಕೊಂಡ, ತನ್ನ ಆಸ್ತಿಯನ್ನು ಕಳೆದುಕೊಂಡ, ತನ್ನ ಹೆಂಡತಿ ಮಕ್ಕಳನ್ನು ಕಳೆದುಕೊಳ್ತಾನೆ. ಎಷ್ಟು ಅಳುತ್ತಾನೆ ಗೊತ್ತಾ? ಶಕ್ತಿ ಮೀರಿ ಅಳುತ್ತಾನೆ. ಅದೇ ಸಮಯದಲ್ಲಿ ತನ್ನ ತಪ್ಪೇನೆಂದು ತಿಳ್ಕೊಳ್ತಾನೆ. ತನ್ನ ತಪ್ಪು ತಿಳ್ಕೊಂಡು ಏನ್ ಮಾಡ್ತಾನೆ ಗೊತ್ತಾ? ದೇವರ ಬಳಿಗೆ ಬರ್ತಾನೆ. ಅಯ್ಯ, ನಿನ್ನನ್ನು ಬೇಡ ಅಂದುಕೊಂಡು, ನಿಮ್ಮ ಸಹಾಯ ಬೇಡ ಅಂದುಕೊಂಡು ಶತ್ರುವಾಗಿರುವ ಫಿಲಿಸ್ಟಿಯರ ರಾಜನ ಬಳಿಗೆ ಹೋಗಿ ಸಹಾಯ ಕೋರಿಕೊಂಡೆ. ಫಲಿತವಾಗಿ ಈ ದಿನ ಸಮಸ್ತವನ್ನೂ ಕಳೆದುಕೊಂಡೆ. ಬೈಬಲ್ ಹೇಳ್ತದೆ, ರಾಜರನ್ನು ನಂಬುವುದಕ್ಕಿಂತಲೂ ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತಲೂ ಯೆಹೋವನನ್ನು ಆಶ್ರಯಿಸುವಂಥದ್ದೇ ಒಳ್ಳೆಯದು. ಕ್ರೈಸ್ತಿಯ ಸಮಾಜವೇ, ನಿಮ್ಮ ಜೀವಿತದಲ್ಲಿ ಯಾವತ್ತೇ ಸಮಸ್ಯೆ ಬರುವಾಗ ಮೊದಲು ಹೋಗಬೇಕಾದದ್ದು ದೇವರ ಬಳಿಗೆ, ಮೊದಲು ಹೇಳಿಕೊಳ್ಳಬೇಕಾದದ್ದು ದೇವರಿಗೆ. ಅದನ್ನೇ ನೀವು ಮಾಡಬೇಕು. ದಾವೀದನು ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ, ಪಶ್ಚಾತ್ತಾಪ ಪಡುತ್ತಾನೆ. ಯಾವಾಗ ದಾವೀದನು ಪಶ್ಚಾತ್ತಾಪ ಪಟ್ಟನೋ, ತಾನು ಕಳೆದುಕೊಂಡಿರುವ ಸಮಸ್ತವನ್ನು ತಿರುಗಿ ಹೊಂದಿಕೊಂಡ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರಿಂದ ದೂರ ಹೋಗುವಂತವರು? ದುಡ್ಡು ಸಂಪಾದಿಸುವುದಕ್ಕಾಗಿಯೋ, ಒಂದು ಹುಡುಗಿಯನ್ನು ಮದುವೆಯಾಗುವುದಕ್ಕಾಗಿಯೋ, ಒಬ್ಬ ಹುಡುಗನಿಗೆ ಮದುವೆಯಾಗುವುದಕ್ಕಾಗಿಯೋ, ಇಲ್ಲವೇ ಆ ಒಬ್ಬ ವ್ಯಕ್ತಿಯೊಂದಿಗೆ ಪಾಪ ಮಾಡುವುದಕ್ಕಾಗಿಯೋ, ಇಲ್ಲವೇ ಕೆಟ್ಟ ದಾರಿಯಲ್ಲಿ ಪ್ರಮೋಷನ್ ಸಂಪಾದಿಸುವುದಕ್ಕಾಗಿಯೋ, ಉದ್ಯೋಗ ಪರ್ಮನೆಂಟ್ ಮಾಡಿಕೊಳ್ಳುವುದಕ್ಕಾಗಿಯೋ, ಉದ್ಯೋಗ ಸಂಪಾದಿಸುವುದಕ್ಕಾಗಿಯೋ, ಹೊರದೇಶಕ್ಕೆ ಹೋಗುವುದಕ್ಕಾಗಿಯೋ
ನೀವು ಅಂದುಕೊಂಡದ್ದನ್ನು ಸಾಧಿಸುವುದಕ್ಕಾಗಿಯೋ, ನೀವು ಕೋರಿಕೊಂಡಿರುವಂತಹ ಸ್ಥಳವನ್ನು ಹೊಲವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿಯೋ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ಹೋಗಿ ಸಾಧಿಸುವಂಥದ್ದೇನೂ ಇಲ್ಲ. ಕೊನೆಗೆ ಅವಮಾನ ಸಿಗುತ್ತೆ, ಇರೋದೆಲ್ಲ ಕಳೆದುಕೊಳ್ಳಬೇಕಾಗುತ್ತೆ. ದಾವೀದನು ಇರೋದೆಲ್ಲ ಕಳೆದುಕೊಳ್ಳುತ್ತಾನೆ ದೇವರಿಗೆ ವಿರುದ್ಧವಾಗಿ ಹೋಗಿ. ಆದರೆ ಪಶ್ಚಾತ್ತಾಪ ಪಡುವುದರಿಂದ, ಕರ್ತನ ಪಾದ ಹಿಡಿದುಕೊಳ್ಳುವುದರಿಂದ ಕಳೆದುಕೊಂಡಿರುವುದನ್ನು ತಿರುಗಿ ಮತ್ತೆ ಹೊಂದಿಕೊಂಡ. ಯಾವಾಗ ಸೌಲನು ತನ್ನ ಇಷ್ಟಾನುಸಾರವಾಗಿ ಜೀವಿಸಿದನೋ, ದಯವಿಟ್ಟು ಗಮನಿಸಿರಿ, ತಾನು ಹೊಂದಿಕೊಂಡಿರುವಂತಹ ದೇವರನ್ನು ಕಳೆದುಕೊಂಡ, ದೇವರ ಸೇವಕನನ್ನು ಕಳೆದುಕೊಂಡ, ದಾವೀದನನ್ನೇ ಕಳೆದುಕೊಂಡ. ಇದು ಒಳ್ಳೆಯದಲ್ಲ ಸಹೋದರ ಸಹೋದರಿಯರೇ. ದೇವರಿಂದ ದೂರ ಆಗುವುದು ಒಳ್ಳೆಯದಲ್ಲ. ದೇವರ ಸನ್ನಿಧಿಯಿಂದಲೂ ದೂರವಾಗುವುದು ಒಳ್ಳೆಯದಲ್ಲ. ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತಹ, ಪ್ರಯಾಸ ಪಡುವಂತಹ, ಪ್ರಸಂಗದ ಮೂಲಕ ನಿಮ್ಮ ಜೀವಿತವನ್ನು ಭದ್ರಪಡಿಸುವಂತಹ ಸಭೆಯನ್ನು, ಸೇವಕನನ್ನು ಕಳೆದುಕೊಳ್ಳುವುದು ಒಳ್ಳೆಯದಲ್ಲ. ನಿಮಗೋಸ್ಕರ ಪ್ರಾರ್ಥಿಸುವ ಸಭಾಪಾಲಕರಿಂದ ದೂರ ಇರುವಂಥದ್ದು ಒಳ್ಳೆಯದಲ್ಲ. ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಹೋರಾಡುವಂತಹ ಸೇವಕನಿಂದಲೂ ಸಭೆಯಿಂದಲೂ ದೂರ ಇರುವಂಥದ್ದು ಒಳ್ಳೆಯದಲ್ಲ. ಸೌಲನು ದೂರವಾದ. ಯಾವಾಗ ದೇವರಿಂದ ದೂರವಾದನು, ದೇವರ ಕಾವಲನ್ನು ಕಳೆದುಕೊಂಡ, ಪ್ರಾರ್ಥಿಸುವಂತಹ ಪ್ರವಾದಿಯನ್ನು ಕಳೆದುಕೊಂಡ, ತನ್ನ ಪಕ್ಷದಲ್ಲಿದ್ದುಕೊಂಡು ಹೋರಾಡುವಂತಹ ದಾವೀದನನ್ನು ಕಳೆದುಕೊಂಡ. ಫಲಿತವಾಗಿ ಏನಾಯ್ತು ಗೊತ್ತಾ? ಯುದ್ಧಕ್ಕೆ ಒಬ್ಬಂಟಿಗನಾಗಿ ಹೋಗಬೇಕಾಯ್ತು. ದೇವರ ಸಹಾಯವಿಲ್ಲದೆ ಯುದ್ಧಕ್ಕೆ ಹೋಗಿ ಸಾಧಿಸುವಂಥದ್ದೇನಾಗಿದೆ? ಯೇಸುಕ್ರಿಸ್ತನೇ ಹೇಳಿದ್ದಾರೆ, ನನ್ನ ತಂದೆಯ ಸಹಾಯವಿಲ್ಲದೆ ನನ್ನ ತಂದೆಯಿಂದ ನಾನು ಬೇರೆ ಇದ್ದು ನಾನೇನೂ ಮಾಡಲಾರೆನು ಎಂದು. ಸಾಕ್ಷಾತ್ ಯೇಸು ಕ್ರಿಸ್ತನೇ ತನ್ನ ತಂದೆಯಿಂದ ಬೇರೆ ಇದ್ದು ಏನು ಸಾಧಿಸಲಿಕ್ಕಾಗದೇ ಇರುವಾಗ, ನೀವು ನಾನು ದೇವರಿಂದ ದೂರವಿದ್ದು ಬೇರೆ ಇದ್ದು ದೇವರಿಗಿಷ್ಟವಿಲ್ಲದ ಕೆಲಸ ಮಾಡಿ ಏನನ್ನು ಸಾಧಿಸಲಿಕ್ಕಾಗತ್ತೆ? ಒಮ್ಮೆ ಆಲೋಚಿಸಿ. ಸೌಲನು ದೇವರಿಂದ ಆರಿಸಲ್ಪಟ್ಟಿರುವಂತಹ ರಾಜನೇ, ಆದರೆ ದೆವ್ವದಿಂದ ನಡೆಸಲ್ಪಟ್ಟ. ದೇವರೇ ಆರಿಸಿಕೊಳ್ತಾರೆ ಸೌಲನಿಗೆ. ಆದರೆ ಆ ರೀತಿ ಆರಿಸಿಕೊಂಡ ದೇವರಿಗೆ ವಿಧೇಯನಾಗುವುದರ ಬದಲಿಗೆ ದೆವ್ವಗಳಿಗೆ ವಿಧೇಯನಾದ, ಸೈತಾನನಿಗೆ ವಿಧೇಯನಾದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನೀವು ರಕ್ಷಿಸಲ್ಪಟ್ಟಿದ್ದೀರಿ, ಪಶ್ಚಾತ್ತಾಪ ಪಟ್ಟಿದ್ದೀರಿ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಿ, ದೇವರ ಮಗುವಾಗಿ ಜೀವಿಸಬೇಕು. ಆದರೆ ಈ ದಿನ ನಿಮ್ಮನ್ನು ನಡೆಸೋದು ಯಾರು? ದೇವರೋ ಇಲ್ಲವೇ ದೆವ್ವವೋ? ಒಂದು ಸಾರಿ ಆಲೋಚಿಸಿ. ಸೌಲನಿಗೆ ದೇವರೇ ಅಭಿಷೇಕಿಸುತ್ತಾರೆ, ಆರಿಸಿಕೊಳ್ಳುತ್ತಾರೆ. ಆದರೆ ಸೌಲನಿಗೆ ನಡೆಸುತ್ತಿರೋದು ಯಾರು ಗೊತ್ತಾ? ಸೈತಾನನು. ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಿಮ್ಮನ್ನು ನಡೆಸುವುದಾದರೆ ದೇವರಾದರೂ ನಡೆಸಬೇಕು, ದೆವ್ವ ಆದರೂ ನಡೆಸಬೇಕು. ಯಾರು ನಡೆಸುತ್ತಿದ್ದಾರೆ ನಿಮ್ಮನ್ನು? ಒಂದು ವೇಳೆ ನೀವು ದೇವರಿಂದಲೂ ದೇವರ ಆತ್ಮನಿಂದಲೂ ನಡೆಸಲ್ಪಡುವ ವ್ಯಕ್ತಿಯಾಗಿರದಿದ್ದರೆ ಕೇಳಿರಿ, ನಿಮಗೆ ದೆವ್ವ ನಡೆಸುತ್ತಿದೆ, ಸೈತಾನನು ನಡೆಸುತ್ತಿದ್ದಾನೆ. ಸೈತಾನನ ಕೈಗೆ ನೀವು ಸಿಕ್ಕಾಕೊಳ್ಳುವುದಾದರೆ, ಸೈತಾನನಿಗೆ ಒಳಗಾಗುವುದಾದರೆ, ಸೈತಾನನಿಗಿರುವ ನೇಚರ್ ಎಂಥದ್ದು ಗೊತ್ತಾ? ಸರ್ವನಾಶ ಮಾಡುವಂಥದ್ದಾಗಿದೆ. ಏನದು? ಸರ್ವನಾಶ ಮಾಡುವಂಥದ್ದಾಗಿದೆ. ಒಂದು ಸಾರಿ ಸೈತಾನನ ಕೈಗೆ ಸಿಕ್ಕಾಕೊಳ್ಳುವುದಾದರೆ ಶಾಶ್ವತವಾಗಿ ನಿಮ್ಮ ಜೀವಿತವನ್ನೇ ನಾಶ ಮಾಡಿಬಿಡುತ್ತಾನೆ. ಸೌಲನು ಸೈತಾನನಿಗೆ ಒಳಗಾದ. ಏನನ್ನು ಕಾಪಾಡಿಕೊಂಡ ಹೇಳ್ರಿ? ಕುಟುಂಬ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ತಾನು ಹೆತ್ತ ಮಕ್ಕಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ತನ್ನ ರಾಜ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ತನ್ನ ಆಸ್ತಿ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ತನ್ನ ಪರಿಪಾಲನೆ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ಸಿಂಹಾಸನ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ಏನನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಯ್ತು? ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ನೀವು ದೇವರಿಂದ ದೂರ ಹೋಗುವುದಾದರೆ ನಿಮ್ಮ ಜೀವಿತದಲ್ಲಿ ಏನು ಕೂಡ ಕಾಪಾಡಿಕೊಳ್ಳಲಿಕ್ಕಾಗಲ್ಲ. ನಿಮ್ಮ ಕುಟುಂಬ ಕಾಪಾಡಿಕೊಳ್ಳಲಿಕ್ಕಾಗೋದಿಲ್ಲ, ಹೆತ್ತ ಮಕ್ಕಳನ್ನು ಕಾಪಾಡಿಕೊಳ್ಳಲಿಕ್ಕಾಗೋದಿಲ್ಲ, ನಿಮಗಿರುವ ಉದ್ಯೋಗ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ಸಂಪಾದನೆ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕಾಗೋದಿಲ್ಲ, ನಿಮಗಿರುವಂತಹ ಏನನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕಾಗಲ್ಲ. ಸಡನ್ನಾಗಿ ಸೈತಾನನು ನಿಮ್ಮ ಮೇಲೆ ದಾಳಿ ಮಾಡುತ್ತಾನೆ. ಫಿಲಿಸ್ಟಿಯರು ಸಡನ್ನಾಗಿ ಸೌಲನ ಮೇಲೆ ದಾಳಿ ಮಾಡುತ್ತಾರೆ. ಏನಾಗುತ್ತೆ? ಎಲ್ಲವನ್ನೂ ಕಳಕೊಂಡ. ದೇವರನ್ನು ಬೇಡ ಅಂದುಕೊಂಡು ಅಸೂಯೆಯಿಂದ ತುಂಬಲ್ಪಟ್ಟವನಾಗಿ ದಾವೀದನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿ, ಆ ಕಡೆ ದೇವರಿಗೂ ದೇವರ ಸೇವಕನಿಗೂ ದಾವೀದನಿಗೂ ದೂರವಾಗಿ ಹೋಗಿ ಸಮಸ್ತವನ್ನು ಕಳಕೊಂಡ. ಪ್ರಿಯರೇ, ಸಹೋದರ ಸಹೋದರಿಯರೇ, ಅದು ಒಳ್ಳೆಯದಲ್ಲ. ಸೈತಾನನ ಕೈಗೆ ಸಿಕ್ಕಿಬೀಳುವುದು ಒಳ್ಳೆಯದಲ್ಲ. ಒಂದು ವೇಳೆ ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಸೈತಾನನು ಹೇಳಿದಂತೆ ಕೇಳುವುದಾದರೆ, ಸೈತಾನನ ಮಾತು ಕೇಳುವುದಾದರೆ ಗಮನ ಕೊಟ್ಟು ಕೇಳಿ ಪ್ರಿಯರೇ. ಬೇಗನೆ ಅವನ ಕೈಯಿಂದ ತಪ್ಪಿಸಿಕೊಂಡು ಹೊರಗೆ ಬನ್ನಿ. ಆ ಸೈತಾನನ ಕೈಯಿಂದ ಹೊರಗೆ ಬರದಿದ್ದರೆ ಅವನು ನಿಮ್ಮನ್ನು ನಾಶ ಮಾಡಿಬಿಡುತ್ತಾನೆ. ಒಂದು ವೇಳೆ ಸೈತಾನನ ಕೈಯಿಂದ ತಪ್ಪಿಸಿಕೊಂಡು ನೀವು ಹೊರಗೆ ಬರುವುದಾದರೆ ದೇವರು ನಿಮ್ಮನ್ನು ಕನಿಕರಿಸಿ ಆಶೀರ್ವದಿಸ್ತಾರೆ. ನಮ್ಮ ಸಭೆಯಲ್ಲಿ ಒಬ್ಬ ಸಹೋದರ ಸಾಕ್ಷಿ ಕೊಟ್ಟ. ಆ ಸಹೋದರ ಎಷ್ಟು ಹಾಳಾಗಬೇಕಿತ್ತೋ ಅಷ್ಟು ಹಾಳಾಗಿ ಹೋದ, ಆದರೆ ಆನಂತರ ಅದ್ಭುತವಾಗಿ ಬದಲಾದ. ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಮ್. ನನ್ನ ಹೆಸರು ಕೃಷ್ಣ. ನಮ್ಮದು ಗುಂಟೂರು ಜಿಲ್ಲೆ, ದಪ್ಪಲಪುಡಿ ಗ್ರಾಮವು. ನಾನೊಬ್ಬ ಮಧ್ಯತರಗತಿಯ ಕುಟುಂಬದಲ್ಲಿ ಹುಟ್ಟಿದವನು. ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ನಾನು ದೇವರನ್ನು ನಂಬಿಕೊಳ್ಳಲಿಲ್ಲ. ದೇವರೆಂದರೆ ನನಗೆ ಅಸಲು ಇಷ್ಟವೇ ಇರುತ್ತಿರಲಿಲ್ಲ. ಹೀಗೆ ಇರುವಾಗ ತಂದೆ ತಾಯಿಗಳು ಸ್ಕೂಲಿಗೆ ಕಳಿಸಿದರೆ
ವಿದ್ಯಾಭ್ಯಾಸವೂ ನನಗೆ ಹಿಡಿಸಲಿಲ್ಲ. ನಮ್ಮ ಮನೆಯಲ್ಲಿ ಬಹಳ ಎಮ್ಮೆಗಳು ಇದ್ದವು. ನನ್ನ ತಂದೆಯವರು ಎಮ್ಮೆಗಳನ್ನು ಕಾಯೆಂದು ಕಳಿಸಿಕೊಟ್ಟರು. ಎಮ್ಮೆ ಕಾಯುವುದಕ್ಕೆ ಹೋದಾಗ ನನಗೆ ಮೀನುಗಳನ್ನು ಹಿಡಿಯುವುದು, ಹಾವುಗಳನ್ನು ಹಿಡಿದುಕೊಂಡು ಸುಟ್ಟುಕೊಂಡು ತಿನ್ನುವುದು, ನನ್ನ ಹತ್ರ ಕ್ಯಾಟ್ ಬಾಲ್ ಇತ್ತು. ಪಕ್ಷಿಗಳನ್ನು ಹೊಡ್ಕೊಂಡು ಅವುಗಳನ್ನು ಸುಟ್ಟುಕೊಂಡು ತಿನ್ನುವುದು, ಹೀಗೆ ಜೀವಿಸುತ್ತಾ ಇದ್ದೆ. ಸ್ನೇಹಿತರ ಜೊತೆ ಸೇರಿ ಕುಡಿಯುತ್ತಿದ್ದೆ. ಅದೇ ವಿಧವಾಗಿ ಯಾವುದಾದ್ರೂ ಹೆಣ್ಣನ್ನು ನೋಡಿದರೆ ಒಂದು ಮೃಗವಾಗಿ ವರ್ತಿಸುತ್ತಾ ಇದ್ದೆ. ಇದನ್ನು ಕೇಳಿದ ನನ್ನ ತಂದೆ ತಾಯಿಗಳು ಎಷ್ಟೋ ಕೋಪಗೊಂಡು ನನ್ನ ಮೇಲೆ ಬೇಸರಗೊಳ್ಳುತ್ತಿದ್ದರು. ಇಂಥ ಮಗನನ್ನು ಯಾಕೆ ಹೆತ್ತೆವು ಎಂದು ಎಷ್ಟೋ ದುಃಖ ಪಡುತ್ತಿದ್ದರು. ಹೀಗೆ ನಮ್ಮ ಅಮ್ಮ ನನ್ನನ್ನು ಬೈಯುತ್ತಿದ್ದಾರೆಂದು ನಮ್ಮ ಅಮ್ಮನ ಮೇಲಿನ ಕೋಪದಿಂದ ಏನು ಮಾಡಬೇಕೆಂದು ತೋಚದೆ ಒಂದು ದಿನ ನಮ್ಮ ಅಮ್ಮ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪಕ್ಕದಲ್ಲಿ ಬೈಬಲ್ ಇಟ್ಕೊಂಡು ಮಲ್ಕೊಳ್ಳುತ್ತಿದ್ದಳು. ಅದನ್ನು ನೋಡಿದ ನಾನು ಆ ಬೈಬಲ್ನೇಗಾದರೂ ಸುಟ್ಟು ಹಾಕಬೇಕೆಂದು ಒಂದು ದಿನ ನಾನು ಬೈಬಲನ್ನು ಸುಟ್ಟು ಹಾಕಿದೆ. ಬೈಬಲನ್ನು ಸುಟ್ಟು ಹಾಕಿ ಆ ಕೋಪದಿಂದ ಒಬ್ಬ ಸಹೋದರನ ಮೂಲಕ ಹೈದರಾಬಾದಿಗೆ ಹೊರಟು ಹೋದೆ. ಹೈದರಾಬಾದಿಗೆ ಬಂದು ಕರೆಂಟ್ ಕೆಲಸದಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ ಸೇರಿಕೊಂಡೆ. ಹೀಗೆ ಜೀವಿಸುತ್ತಿರುವಲ್ಲಿ ನನಗೆ ಸ್ನೇಹಿತರು ಪರಿಚಯ ಆದರು. ಮತ್ತೆ ನಾನು ಕುಡಿಯುವುದು, ತಿರುಗುವುದು, ಕೆಟ್ಟ ಸಿನಿಮಾಗಳನ್ನು ನೋಡುವುದು, ಮತ್ತೆ ನಾನು ಮಾಡದಿರುವ ಪಾಪಿಷ್ಟ ಕಾರ್ಯಗಳಿಲ್ಲ. ಒಬ್ಬ ಯೌವನಸ್ಥನು ಎಷ್ಟು ಹಾಳಾಗಬೇಕೋ ಅಷ್ಟು ಹಾಳಾಗಿ ಹೋದೆ. ಹಾಗೆ ಜೀವಿಸುತ್ತಿರುವ ಸಮಯದಲ್ಲಿ ಒಬ್ಬ ಸಹೋದರನು, ನೀನು ಕಲ್ವರಿ ಟೆಂಪಲ್ಗೆ
ಮಂದಿರಕ್ಕೆ ಯಾಕೆ ಬರುತ್ತಿಲ್ಲವೆಂದು ಕೇಳಿದಾಗ ಅವನೊಬ್ಬ ದೇವರು, ನೀನೊಬ್ಬ ಭಕ್ತನು, ನೀನೊಬ್ಬನು ಹೇಳುವವನು ಅನ್ನುತ್ತಿದ್ದೆ. ಆಗಿರುವಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ನನಗೆ ಮನೆ ಕಡೆಯಿಂದ ಫೋನ್ ಬಂದಿತು. ಅದೇನೆಂದರೆ ನನ್ನ ತಾಯಿಗೆ ಸೀರಿಯಸ್ ಆಗಿದೆ ಎಂದು ಹೇಳಲಾಯಿತು. ಸೀರಿಯಸ್ ಆಗಿದ್ದರೆಂದು ನಾನು ಕೇಳುತ್ತಲೇ ಎಷ್ಟೋ ನೊಂದುಕೊಳ್ಳುತ್ತಿರುವ ಸಮಯದಲ್ಲಿ ಅದೇ ಸಹೋದರನು ಕಲ್ವರಿ ಟೆಂಪಲಿಗೆ ಬರುತ್ತೀಯಾ ಎಂದು ಕೇಳಿದಾಗ ನಾನು ಹೀಗೆ ಹೇಳಿದೆ, ನನ್ನ ತಾಯಿಗೋಸ್ಕರ ಮಾತ್ರವೇ ನಾನು ಮಂದಿರಕ್ಕೆ ಬರುತ್ತೇನೆ ಎಂದು ಹೇಳಿದಾಗ ಆ ಸಹೋದರನ ಜೊತೆಯಲ್ಲಿ ಮಂದಿರಕ್ಕೆ ಬರಲಾಯಿತು. ಯಾವಾಗ ಮಂದಿರಕ್ಕೆ ಬಂದೆನೋ ಅದೇ ಸಮಯದಲ್ಲಿ ದೇವಜನರು ಸ್ಪಷ್ಟವಾಗಿ ವಾಕ್ಯದ ಮೂಲಕ ನನ್ನ ಹತ್ರ ಮಾತಾಡುತ್ತಿದ್ದಾರೆ. ಸಹೋದರ, ನಿನ್ನ ತಾಯಿ ತಂದೆಯನ್ನು ಬಹಳಷ್ಟು ನೋಯಿಸುತ್ತಾ ಎಷ್ಟೋ ನೀನು ಕುಡಿಯುತ್ತಿದ್ದೀಯಾ, ತಿರುಗುತ್ತಿದ್ದೀಯಾ, ನಿನಗೆ ಇಷ್ಟ ಬಂದಾಗೆ ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಿದ್ದೀಯಾ. ಇವತ್ತಿಂದಾದರೂ ಪಾಪದಿಂದ ಹೊರಗಡೆ ಬಾ. ಇದ್ದಾರ ನಮ್ಮ ಮಧ್ಯ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಂತಹ ಮಕ್ಕಳು? ನೀವು ಜೀವಿಸುತ್ತಿರುವ ಜೀವಿತ ವಿಧಾನ ಒಂದಲ್ಲ ಒಂದು ದಿನ ನಿಮ್ಮ ಜೀವಿತಕ್ಕೆ ಅಪಾಯವನ್ನು ತರುತ್ತದೆ, ನಿಮ್ಮ ಜೀವಿತದಲ್ಲಿ ಕಷ್ಟವನ್ನು ತರುತ್ತದೆ. ಪಾಪಿಷ್ಟ ಮನುಷ್ಯ ಮಾಡಿರುವ ಪಾಪಗಳಿಗೆ ಶಿಕ್ಷೆ ಬರಲೇಬೇಕು. ಆದರೆ ಪರಮ ತಂದೆಯಾಗಿ ಪರಲೋಕವನ್ನೇ ಬಿಟ್ಟು ಬಿಟ್ಟು ಈ ಭೂಮಿಯ ಮೇಲೆ ಇಳಿದು ಬಂದನು. ನೀವು ನಾನು ಹೊಂದಿಕೊಳ್ಳಬೇಕಾದ ಆ ಮರಣ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡನು. ನಿಮ್ಮ ನನ್ನ ಸ್ಥಾನದಲ್ಲಿ ಆ ಶಿಲುಬೆ ಮೇಲೆ ಮರಣ ಹೊಂದಿದನು. ಇಷ್ಟೊಂದು ಪ್ರೀತಿಯುಳ್ಳ ತಂದೆ ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟರೆ ಬೇರೆ ಯಾರಾದರೂ ಇದ್ದಾರಾ? ನಾನು ಆ ಮಾತನ್ನು ಕೇಳಿದಾಗಲೇ ನನ್ನ ಹೃದಯದಿಂದ ಕಣ್ಣೀರಿನಿಂದ ಪಶ್ಚಾತ್ತಾಪದಿಂದ ಅಳುವುದನ್ನು ಮೊದಲಿಟ್ಟೆನು. ಪ್ರಾರ್ಥನೆ ಮಾಡಿ, ನನ್ನಂಥ ಪಾಪಿಷ್ಟನನ್ನು ದೇವರು ಬದಲಾಯಿಸುತ್ತಾನಾ? ನನ್ನಂಥ ಕೆಟ್ಟು ಹೋದ ಇಂಥವನನ್ನು ಈತನು ಬದಲಾಯಿಸುತ್ತಾನಾ ಎಂದು ನನ್ನೊಳಗೆ ನಾನೇ ಅಂದುಕೊಳ್ಳುತ್ತಾ ಎಷ್ಟೋ ಪ್ರಾರ್ಥಿಸಿದೆ. ದೇವರು ಅದ್ಭುತವಾಗಿ ನನ್ನ ಜೀವಿತವನ್ನು ಬದಲಾಯಿಸಿದರು. ಆ ವಾಕ್ಯದ ಮೂಲಕ ನಾನು ಎಷ್ಟು ಪಾಪಿಷ್ಟ ಕಾರ್ಯಗಳನ್ನು ಮಾಡಿದೆನೋ, ಎಷ್ಟೋ ಎಂಥ ತಪ್ಪಾದ ಜೀವಿತವನ್ನು ಜೀವಿಸಿದೆನೋ, ಎಷ್ಟು ಭಯಂಕರವಾದ ಸ್ಥಿತಿಯಲ್ಲಿ ನಾನಿದ್ದೇನೆಂದು ಅಂದುಕೊಳ್ಳುತ್ತಿದ್ದ ಸಮಯದಲ್ಲಿ ದೇವರು ನನ್ನನ್ನು ಅದ್ಭುತವಾಗಿ ಬದಲಾಯಿಸಿದರು. ಅದೇ ಸಮಯದಲ್ಲಿ ನನ್ನ ತಾಯಿಯನ್ನು ಕೂಡ ಸ್ವಸ್ಥ ಮಾಡಿದರು. ಇಷ್ಟೊಂದು ದೇವರು ಅದ್ಭುತ ಮಾಡುತ್ತಾನೆಂದು ನನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡೆನು. ಈ ದೇವರಿಗೋಸ್ಕರನೇ ಬದುಕಬೇಕೆಂದು, ಇವತ್ತಿನಿಂದ ತಪ್ಪದೆ ಮಂದಿರಕ್ಕೆ ಬರಬೇಕೆಂದು ಬರುತ್ತಿದ್ದಾಗ ನಾನು ಕೆಲಸ ಮಾಡುವಲ್ಲಿ ನಮ್ಮ ಸಾರು ಹೀಗೆ ಹೇಳಿದರು, ನೀನು ಪ್ರತಿ ಸಾರಿ ಮಂದಿರಕ್ಕೆ ಹೋದರೆ ನಿನ್ನ ಸ್ಯಾಲರಿ ಕಟ್ ಮಾಡುತ್ತೇನೆಂದರು. ಆಗ ನಾನು ಹೇಳಿದೆ, ನಿಮ್ಮ ಸ್ಯಾಲರಿಗಿಂತ ಮಂದಿರವೇ ಮುಖ್ಯವೆಂದು ಹೇಳಿ ಆ ಉದ್ಯೋಗವನ್ನು ಬಿಟ್ಟು ಬಿಟ್ಟೆನು. ಕರ್ತನಿಗೋಸ್ಕರ ಜೀವಿಸಬೇಕು, ಬದುಕಿದರೆ ಕ್ರಿಸ್ತನಿಗೋಸ್ಕರನೇ ಬದುಕಬೇಕು, ಸತ್ತರೂ ಕೂಡ ಕ್ರಿಸ್ತನಿಗೋಸ್ಕರನೇ ಸಾಯಬೇಕೆಂದು ನಿರ್ಣಯಿಸಿಕೊಂಡು ನಾನು ನನಗಿದ್ದ ಉದ್ಯೋಗವನ್ನು ಬಿಟ್ಟು ಮಂದಿರಕ್ಕೆ ಬರುವುದು ನಡೆಯಿತು. ಯಾವ ಕೆಲಸವನ್ನು ಬಿಟ್ಟುಕೊಟ್ಟು ನಾನು ಬಂದೆನೋ, ಮಂದಿರಕ್ಕೆ ಬಂದಾಗಲೇ ನಾನು ಪ್ರಾರ್ಥಿಸುತ್ತಿರುವ ಸಮಯದಲ್ಲಿ ನಾನೊಂದು ತೀರ್ಮಾನ ತೆಗೆದುಕೊಂಡೆ. ಅದೇನೆಂದರೆ, ಜೀವಿಸಿದರೆ ಕರ್ತನಿಗೋಸ್ಕರನೇ ಜೀವಿಸಬೇಕು, ರೋಷದಿಂದ ಕರ್ತನ ಬಗ್ಗೆ ಪ್ರಕಟಿಸಬೇಕೆಂದು ಬಹು ಬಲವಾಗಿ ಪ್ರಕಟಿಸುತ್ತಿರುವ ದೇವಜನರಾದ ಸತೀಶ್ ಕುಮಾರ್ ಅವರ ಸಾರಥ್ಯದ ಮೇರೆಗೆ ನಡೆಸುತ್ತಿರುವ ಬೈಬಲ್ ಕಾಲೇಜಿನಲ್ಲಿ ಜಾಯ್ನ್ ಆದೆನು. ಹಾಗೆ ಜಾಯ್ನ್ ಆದ ಮೇಲೆ 1 ಇಯರ್ ಕೋರ್ಸ್ ಅದು ಪೂರ್ತಿಯಾಗುತ್ತಿದ್ದಂತೆ ಇಲ್ಲಿಯೇ ಇದ್ದು ಕರ್ತನಿಗೋಸ್ಕರ ಜೀವಿಸಬೇಕೆಂದು ನನ್ನನ್ನು ನಾನು ದೇವರಿಗೋಸ್ಕರ ಸಂಪೂರ್ಣ ಸೇವೆಯಲ್ಲಿ ಸಮರ್ಪಿಸಿಕೊಂಡೆನು. ಯಾವ ದೇವರನ್ನು ದೂಷಿಸಿದೆನೋ, ಯಾವ ಪರಿಶುದ್ಧ ಗ್ರಂಥವನ್ನು ಸುಟ್ಟು ಹಾಕಿದೆನೋ ಅದೇ ಪರಿಶುದ್ಧ ಗ್ರಂಥವನ್ನು ಹಿಡಿದುಕೊಂಡು ಇವಾಗ ಅನೇಕರಿಗೆ ಪ್ರಕಟಿಸಬೇಕೆಂದು ಕಲ್ವರಿ ಟೆಂಪಲ್ನಲ್ಲೇ ಸೇವೆ ಮಾಡುತ್ತಿದ್ದೇನೆ. ಎಷ್ಟೋ ಹಾಳಾಗಿ ಹೋಗಿದ್ದ ನನ್ನನ್ನು ವಾಕ್ಯದ ಮೂಲಕ ಗರ್ಜಿಸುತ್ತಾ ಸರಿ ಮಾಡುತ್ತಿರುವ ದೇವಜನರಾದ ಸತೀಶ್ ಕುಮಾರ್ ಅವರಿಗೆ ನನ್ನ ವಂದನೆಗಳು. ನರಕದ ಸರಿಹದ್ದುಗಳಲ್ಲಿ ತಿರುಗುತ್ತಿದ್ದ ನನ್ನನ್ನು ಆತನ ಕೃಪೆಯಿಂದ ಪರಲೋಕದ ವಾರಸನನ್ನಾಗಿ ಮಾಡಿದ ನನ್ನ ದೇವರಿಗೆ ಸಮಸ್ತ ಮಹಿಮೆ, ಘನತೆ, ಪ್ರಭಾವವು ಉಂಟಾಗಲಿ. ಆ ಸಹೋದರ ಹೇಳ್ತಾನೆ, ಎಷ್ಟು ಹಾಳಾಗಬೇಕಿತ್ತೋ ಅಷ್ಟು ಹಾಳಾಗಿದ್ದನಂತೆ.
ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನೀವು ಕೂಡ ಎಷ್ಟೇ ಹಾಳಾಗಿರಬಹುದು, ನಿಮ್ಮನ್ನು ಬದಲಾಯಿಸುವಂತಹ ದೇವರಿದ್ದಾರೆ. ಆತನ ಹೆಸರೇ ಕರ್ತನಾದ ಯೇಸು ಕ್ರಿಸ್ತನು. ಆ ಸಹೋದರ ಹೇಳ್ತಾನೆ, ಒಂದು ದಿನ ದೇವರ ಸನ್ನಿಧಿಗೆ ಬಂದು ಪಶ್ಚಾತ್ತಾಪಪಟ್ಟು ತನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಟ್ಟನೆಂದು. ಈ ದಿನ ನೀವು ಕೂಡ ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡೋದಾದ್ರೆ ಆತನು ಬದಲಾಯಿಸುತ್ತಾನೆ. ನೀವು ಅಂದುಕೊಂಡಿರುವಂತೆ ಸಂತೋಷ ನೀವು ಅನುಭವಿಸುವಂತಹ ಅಲ್ಪಕಾಲ ಪಾಪ ಭೋಗದಲ್ಲಿಲ್ಲ. ಕೇಳಿ ಸಹೋದರ ಸಹೋದರಿಯರೇ, ಈ ದಿನ ಯಾವ ಪಾಪದಲ್ಲಿ ನಿಮಗೆ ಸಂತೋಷ ಇದೆ ಅಂದುಕೊಳ್ತಾ ಇದ್ದೀರೋ ಅದರಲ್ಲಿ ಸಂತೋಷ ಇಲ್ಲವೇ ಇಲ್ಲ. ಸೌಲನು ಅದನ್ನು ಗ್ರಹಿಸಿಕೊಳ್ಳಲಿಕ್ಕಾಗಲಿಲ್ಲ. ದೇವರನ್ನು ದೂರ ಮಾಡಿಕೊಳ್ಳುತ್ತಾನೆ. ಕೊನೆಗೆ ತನ್ನ ಕುಟುಂಬವನ್ನೇ ನಷ್ಟಪಡಿಸಿಕೊಳ್ಳುತ್ತಾನೆ. ತಂದೆಯೆಂದರೆ ನಿಮಗೊಂದು ಸಲಹೆ ಕೊಡ್ತೇನೆ. ನಿಮ್ಮ ಕುಟುಂಬಕ್ಕೆ ನೀವು ಒಂದು ಮಾಡೆಲ್ ಆಗಿರಬೇಕು. ನಿಮ್ಮ ಕುಟುಂಬಕ್ಕೆ ನೀವು ಆಶೀರ್ವಾದವಾಗಿರಬೇಕು. ತಾಯಿಯೆಂದರೆ ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಾದಕರವಾಗಿ ಆದರ್ಶಕರವಾಗಿರಬೇಕು. ನಿಮ್ಮ ನಿಮಿತ್ತ ನಿಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು. ನಿಮ್ಮ ನಿಮಿತ್ತ ನಿಮ್ಮ ಕುಟುಂಬ ಹೆಮ್ಮೆ ಪಡಬೇಕು. ನಿಮ್ಮ ನಿಮಿತ್ತ ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕು. ಅನ್ಫಾರ್ಚುನೇಟ್ಲಿ ಸೌಲನ ನಿಮಿತ್ತ ಅವನ ಕುಟುಂಬವೇ ನಷ್ಟ ಹೋಯಿತು. ಸೌಲನಿಂದ ದೇವರಿಂದ ದೂರ ಜೀವಿಸುತ್ತಿರುವ ತಂದೆಯಿಂದ ಮಕ್ಕಳು ಸತ್ತು ಹೋಗಬೇಕಾಯಿತು. ಮಕ್ಕಳು ನಾಶವಾಗಬೇಕಾಯಿತು. ಈ ದಿನ ದೇವರಿಂದ ದೂರ ಜೀವಿಸುವಂತಹ ತಂದೆಯಾಗಲಿ ತಾಯಿಯಾಗಲಿ ನೀವಿರೋದಾದರೆ ಕೇಳಿರಿ, ನೀವು ದೇವರಿಂದ ದೂರ ಜೀವಿಸುತ್ತಾ ಇರುವುದರಿಂದ ನಿಮ್ಮ ಸ್ವಂತ ಕೈಯಾರೆ ನಿಮ್ಮ ಮಕ್ಕಳನ್ನು ನಾಶ ಮಾಡಿಕೊಳ್ಳುವಂಥವರಾಗಿದ್ದೀರಿ. ತಂದೆಯಾಗಿ ತಾಯಿಯಾಗಿ ಈ ದಿನ ನೀವು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ ಖಚಿತವಾಗಿಯೂ ಅದರಿಂದ ನಿಮ್ಮ ಮಕ್ಕಳನ್ನು ನೀವು ಕಳೆದುಕೊಳ್ಳುವಂಥವರಾಗಿದ್ದೀರಿ, ನಷ್ಟಪಡಿಸಿಕೊಳ್ಳುವಂಥವರಾಗಿದ್ದೀರಿ. ಸೌಲನು ತನ್ನ ಎಲ್ಲಾ ಮಕ್ಕಳನ್ನು ಕಳೆದುಕೊಂಡ, ಒಬ್ಬರು ಇಬ್ಬರು ಹೊರತಾಗಿ. ಈ ದಿನ ಒಂದು ವೇಳೆ ನೀವು ಆತ್ಮಿಕತೆಗೆ ದೂರವಾಗಿರುವುದಾದರೆ ನಿಮ್ಮ ಕುಟುಂಬ ಅಪಾಯದಲ್ಲಿದೆ ಎಂದರ್ಥ. ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಅಪಾಯದಲ್ಲಿದೆ ಎಂಬ ಈ ವಿಷಯ ಅರ್ಥ ಮಾಡಿಕೊಳ್ಳಿರಿ. ಕೊನೆಗೆ ನಡೆದದ್ದೇನೆಂದರೆ ದೇವರನ್ನೇ ತಳ್ಳಿ ಹಾಕಿ ಬೇಡ ಅಂದುಕೊಂಡು ದೂರ ಹೋದಂತಹ ಸೌಲನು ಸತ್ತು ಹೋದ. ಪ್ರಿಯರೇ, ಏನನ್ನು ಕಾಪಾಡಿಕೊಳ್ಳಬೇಕು ಎಂದು ಬಯಸಿದ ಹೇಳ್ರಿ? ತಾನು ತನ್ನ ಸಿಂಹಾಸನವನ್ನು ಕಾಪಾಡಿಕೊಳ್ಳಬೇಕು ಎಂದು ಬಯಸಿ ದಾವೀದನನ್ನೇ ಕೊಲ್ಲಬೇಕೆಂದು ಪ್ರಯತ್ನಿಸಿ ದೇವರಿಂದ ದೂರ ಹೊರಟು ಹೋಗಿ, ಕೇಳ್ತಿದ್ದೇನೆ, ತನ್ನ ಸಿಂಹಾಸನ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ತನ್ನ ಪರಿಪಾಲನೆ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ರಾಜನು ಎಂಬ ಸ್ಥಾನ ಕಾಪಾಡಿಕೊಳ್ಳಲು ಸಾಧ್ಯವಾಯ್ತೋ? ಇಲ್ಲ ಪ್ರಿಯರೇ, ಕಳೆದುಕೊಂಡ. ನೀವು ದೇವರನ್ನು ಬೇಡ ಅಂದುಕೊಂಡು ಯಾವುದನ್ನು ಕಾಪಾಡಿಕೊಳ್ಳಲು ಬಯಸುತ್ತೀರೋ ಅದನ್ನು ಬೇಗನೆ ಕಳೆದುಕೊಳ್ಳುವಂಥವರಾಗಿದ್ದೀರಿ. ಅದರಲ್ಲಿ ಸಂದೇಹವೇ ಇಲ್ಲ. ದಾವೀದನನ್ನು ಕೊಂದಾಕಬೇಕೆಂದು ತಿರುಗಾಡಿದವನು ಏನಾದನು ಗೊತ್ತಾ ಪ್ರಿಯರೇ? ಕೊನೆಗೆ ತನ್ನನ್ನು ತಾನೇ ಹತ್ಯೆ ಮಾಡಿಕೊಂಡ. ಅದೇ ನಡೆಯುತ್ತೆ. ನೀವು ಯಾರಿಗೆ ಕೇಡು ಮಾಡಬೇಕೆಂದು ಆಶಿಸುತ್ತೀರೋ, ಯಾರಿಗೆ ಕೆಳಗೆ ತಳ್ಳಿ ಹಾಕಬೇಕೆಂದು ಬಯಸುತ್ತೀರೋ, ಯಾರನ್ನು ಬೀಳಿಸಬೇಕೆಂದು ಬಯಸುತ್ತೀರೋ, ಕೇಳಿರಿ, ಕೊನೆಗೆ ನೀವೇ ಬೀಳುತ್ತೀರಿ. ಕೊನೆಗೆ ನೀವೇ ಕೇಡಿನಲ್ಲಿ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಿ ಬಿದ್ದೋಗ್ತೀರಿ. ಸೌಲನ ಜೀವಿತದಲ್ಲಿ ಅದೇ ನಡೆದಿತ್ತು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ಶ್ರೇಷ್ಠವಾದ ನಿಮ್ಮ ಸಂದೇಶದಿಂದ ನಮ್ಮನ್ನು ದರ್ಶಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ನಿಮ್ಮನ್ನು ಬೇಡ ಅಂದುಕೊಂಡು ನಿಮ್ಮನ್ನು ತಳ್ಳಿ ಹಾಕಿ ಇಷ್ಟಾನುಸಾರವಾಗಿ ಜೀವಿಸಿ ಕೊನೆಗೆ ಕಷ್ಟಗಳನ್ನು ಕೊಂಡು ತಂದುಕೊಂಡು ಸ್ವಂತ ಹೆತ್ತ ಮಕ್ಕಳನ್ನೇ ಮಣ್ಣಿನ ಪಾಲು ಮಾಡಿರುವ ಒಬ್ಬ ಕ್ರೂರ ತಂದೆಯಂತೆ ಸೌಲನು ಉಳಿದುಕೊಂಡ. ಕಾರಣ ಗರ್ವ, ಅಸೂಯೆ, ಪ್ರತಿಕಾರ, ದ್ವೇಷ, ಕೋಪ. ಇದು ಬೇಡ ದೇವರೇ. ಯಾರೊಬ್ಬರ ಮೇಲೆಯೂ ನಾವು ಅಸೂಯೆ ಪಡದಂತೆ, ಯಾರೊಬ್ಬರ ಮೇಲೆಯೂ ನಾವು ಕೋಪ ಬೆಳೆಸಿಕೊಂಡು, ಪ್ರತಿಕಾರ ಬೆಳೆಸಿಕೊಂಡು, ದ್ವೇಷವನ್ನು ಬೆಳೆಸಿಕೊಂಡು ಪ್ರವರ್ತಿಸುವವರಾಗಿರಬಾರದು ದೇವರೇ. ಅದು ನಮಗೆ ಕ್ಷೇಮವಲ್ಲ. ನಮ್ಮ ದ್ವೇಷವೇ, ನಮ್ಮ ಕೋಪವೇ, ನಮ್ಮ ಅಸೂಯೆಯೇ ನಮ್ಮನ್ನು ಸಾಯಿಸುತ್ತೆ. ಅದನ್ನೇ ಸಾಯಿಸಿ ಬಿಡಿರಿ ದೇವರೇ. ನಮ್ಮೊಳಗಿರುವ ಅಪವಿತ್ರತೆಯನ್ನು, ಜಾರತ್ವವನ್ನು, ಕಾಮಾಭಿಲಾಷೆಯನ್ನು ದೇವರೇ, ವ್ಯಭಿಚಾರವನ್ನು, ಹಣದ ಆಸೆಯನ್ನು ಸಾಯಿಸಿ ಬಿಡಿರಿ ದೇವರೇ. ಪ್ರಶಾಂತತೆಯಿಂದ ಜೀವಿಸುವಂತಹ, ಸಮಾಧಾನದಿಂದ ಜೀವಿಸುವಂತಹ, ಪ್ರೀತಿಯನ್ನು ಹೊಂದಿ ಜೀವಿಸುವಂತಹ, ಪ್ರಶಾಂತವಾಗಿ ಜೀವಿಸುವಂತಹ ಉತ್ತಮ ಜೀವಿತ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.